ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪ್ರಾರ್ಥನೆ ಮಾಡಿ, ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ, ಫ್ರೆಶ್ ಆಗಿ ದಿನ ಏನು ಸ್ನಾನ ಮಾಡ್ಕೊಳ್ಳಿ, ದಿನ ಬಟ್ಟೆ ಸ್ವಲ್ಪ ಸಾಧಾರಣ ಬಟ್ಟೆ ಇದ್ರೂ ಚಿಂತೆ ಇಲ್ಲ ಇಟ್ಕೊಳ್ಳಿ, ಕಾಲೇಜ್ ಬನ್ನಿ ಫ್ರೆಶ್ ಆಗಿ ನೋಡಿ ಹೇಗಿರುತ್ತೆ ಅಂತ. ಅರ್ಧ ಗಂಟೆ ವ್ಯಾಯಾಮ ಮಾಡಲೇಬೇಕು. ಆಮೇಲೆ ಬಂದು ಕ್ಲಾಸಲ್ಲಿ ಕೂತ್ಕೊಳ್ಳಿ, ಕೇಳಿ, ಮಧ್ಯಾಹ್ನ ಸ್ವಲ್ಪ ಊಟ ಏನಾದರೂ ತಿಂಡಿ ಕಟ್ಕೊಂಡು ಬನ್ನಿ ಮನೆಯಿಂದ. ಹೋಟ್ಲ್ಗಳಿಗೆ ಹೋಗಬೇಡಿ, ಏನು ಸಿಗುತ್ತೆ ಮನೇಲಿ ಅದೇ. ರೊಟ್ಟಿ ಮಾಡಿದ್ದಾರೆ, ಒಂದು ರೊಟ್ಟಿ ಇಟ್ಕೊಂಡು ಬಾ. ಸಾಯಂಕಾಲದ ಅನ್ನ ಸರ್, ರಾತ್ರಿ ಇದ್ದಿದ್ದ ಅನ್ನ ಬಿಸಿ ಮಾಡ್ಕೊಂಡು ತಗೊಂಡು ಬಾ, ಏನೂ ಆಗಲ್ಲ, ನಾನು ತಿಂತೀನಿ. ಅನ್ನನ ಯಾರು ಬಿಸಿ ವೇಸ್ಟ್ ಮಾಡಬಾರ್ದು, ಅದೇ ತಗೊಂಡು ಬನ್ನಿ. ಒಂದು 5-6 ಗಂಟೆ ನಮ್ಮ ಜೊತೆ ಇರಿ, ನಾವೇನೇನು ಮಾಡ್ತಾ ಇದ್ದೀವಿ ನೋಡಿ, ನಾವೇನು ಮಾತಾಡ್ತಾ ಇದ್ದೀವಿ ಕೇಳಿ, ಅದನ್ನು ಅಳವಡಿಸ್ಕೊಳ್ಳಿ. ಸಾಯಂಕಾಲ ಹೋಗಿ ಮನೆಗೆ. ಎಲ್ಲೂ ನೀವು ಬೇರೆ ಕಡೆ ನಿಮ್ಮ ಸಮಯನ ವೇಸ್ಟ್ ಮಾಡಬೇಡಿ. ತಂದೆ ತಾಯಿಗಳು ಮನೆಯಲ್ಲಿ ಇರ್ತಾರೆ, ಅವ್ರ ಮಾತು ಕೇಳಿ. ನನ್ನ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ನನ್ನ ಮೈನ ಸ್ವಚ್ಛವಾಗಿ ಇಟ್ಕೋಬೇಕು. ಏನೋ ಕೆಲಸ ಹೇಳ್ತಾರೆ ಮನೆಯಲ್ಲಿ ಮಾಡಿ. ನಾನು ಹೇಳ್ತೀನಿ ಮಕ್ಕಳಿಗೆ, ಬಟ್ಟೆ ತೊಳಿರಿ, ನಿಮ್ಮ ಬಟ್ಟೆ ನೀವು ತೊಳ್ಕೊಳ್ಳಿ, ನಿಮ್ಮ ಪಾತ್ರೆ ನೀವು ತೊಳಿರಿ, ಮನೆ ಒರೆಸಿ, ಏನೂ ಆಗಲ್ಲ. ನಿಮ್ಮ ತಾಯಿ ಗುಲಾಮ ಅಲ್ಲ, ನಿಂದು ತಾಯಿನೇ ಬಟ್ಟೆ ಒಗಿಬೇಕು, ತಾಯಿನೇ ಅಡುಗೆ ಮಾಡಬೇಕು. ಅವನ ಗುಲಾಮಳ, ಕೆಲಸದವಳ ಅವಳು. ಯಾಕೆ ನನ್ನನ್ನು ಈಗ ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ. ಅವಳು ಅಡುಗೆಯಲ್ಲಿ ಸಹಾಯ ಮಾಡಿ, ಅವ್ರ ಬಟ್ಟೆ ಒಗಿದಾಗ ಬಟ್ಟೆ ಒಗಿರಿ. ನೀವು ಅವ್ರ ಕಷ್ಟದಲ್ಲಿ ನೀವು ಭಾಗಿಯಾಗಿ ಮಾಡ್ಕೋತೀರಾ. ಅದೇ ನೀನು ಇಲ್ಲೂ ಮಾಡು. ನೆಲ ಒರೆಸಿದ್ರೆ ಏನು ಚಿಂತೆ ಇಲ್ಲ. ಇಲ್ಲೂ ನೀವು ಗೂಡಿಸ್ಬೇಕಾದ್ರೆ ಗೂಡಿಸಿ, ಎಲ್ಲ ಕೆಲಸಗಳು ಮಾಡ್ಬೇಕ್ರಿ, ಏನೂ ಆಗಲ್ಲ. ಎಲ್ಲ ಕೆಲಸ ಮಾಡೋನು ಅವನ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ನೋಡಿ, ನಾನು ಊಟ ಮಾಡೋದು ನನ್ನ ಪ್ಲೇಟ್ ನಾನೇ ತೊಳೆಯೋದು ಮನೆಯಲ್ಲಿ. हमारे घर में सब बोलते क्यों है ऐसा करते? अरे भाई बोल तो भाई, बच्चा को बोला तो मैं भी अमल करना ना। मेरी प्लेट मैं धो लेता हूँ, मेरा दस्तरखान मैं ही धोता हूँ। ये सब प्रैक्टिस जमात में होते हैं। तबलीग जमात में जाती है ना, उस दो जगह को उस दिन तय करा हमने, बड़ा तो बंदे छोटा तो बंदे, पास्ता मांगना क्या, दस्तर उठाना 2 जने की जिम्मेदारी उसी से कर